ಕ್ಷೇಮದ ರೂವಾರಿಯು ನೀನಾಗಿ ಅಪ್ಪ ಯೇಸುವೆ, ಎಲ್ಲ ಹಂತದಲ್ಲಿಯೂ ನಿನ್ನ ಪ್ರಸನ್ನತೆ ಇತ್ತು ಸ್ವಾಮಿ. ಎಲ್ಲದರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮ ಮೇಲೆ ನನ್ನನ್ನು ಹತ್ತಿಸು, ಆಶ್ರಯಗಿರಿಯ ಮೇಲೆ ನನ್ನನ್ನು ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ಕರುಣಿಸು ಯೇಸು ದೇವಾ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನೀನೇ ನನ್ನ ಶರಣರು, ಶತ್ರುಗಳಿಂದ ತಪ್ಪಿಸುವ. ನೀನೇ ನನ್ನ ಶರಣರು, ಶತ್ರುಗಳಿಂದ ತಪ್ಪಿಸುವ. ಭದ್ರತೆಯ ಬಿರುಜು ನೀನೇ ಆಗಿದ್ದೀಯ ಯೇಸು ದೇವಾ. ಭದ್ರತೆಯ ಬಿರುಜು ನೀನೇ ಆಗಿದ್ದೀಯ ಯೇಸು ದೇವಾ. ಆಗಿದ್ದೀಯ ಯೇಸು ದೇವಾ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಜೀವನದ ಅಂತ್ಯದಿನ ಅಂದುಕೊಂಡ ನನ್ನನ್ನು, ಜೀವನದ ಅಂತ್ಯದಿನ ಅಂದುಕೊಂಡ ನನ್ನನ್ನು ನಿನ್ನ ಗಾಯವುಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ. ನಿನ್ನ ಗಾಯವುಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ. ಬೆಳಕಿಗೆ ತಂದಿರುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಾದ ಮೇಲೆ ನನ್ನನ್ನು ಹತ್ತಿಸು. ಹತ್ತಾದ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ
ನಮ್ಮ ಹಿರಿಯರು ಹಾಗೂ ಬೋಧಕರು ಆಗಿರುವಂತ ಪಾಸ್ಟರ್ ಯಶವಂತ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಸುಮಾರು ವರ್ಷಗಳ ಕಾಲ ಸಭೆಯಲ್ಲಿ ಸೇವೆ ಮಾಡಿ ಹೆಚ್ಚಿನ ಸೇವೆ ಸಬ್ಬತ್ ಸಾಲ ಪಾಠಗಳನ್ನ ನಡೆಸುವುದರಲ್ಲಿಯೇ ಅವರು ಹೆಚ್ಚು ಅನುಭವವುಳ್ಳವರಾಗಿದ್ದಾರೆ. ಸೊ ಅವರು ದೇವರ ಆತ್ಮನ ಬಲದಿಂದ ದೈವಿಕ ಶಕ್ತಿಯಿಂದ ಈ ದಿನದ ಪಾಲ್ವರು ಈ ವಾರದಲ್ಲಿ ಅವರನ್ನು ಉಪಯೋಗಿಸುವಂತೆ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ದೇವರ ವಾಕ್ಯದ ಎಡೆಗೆ ನಮ್ಮನ್ನು ನಡೆಸಲು ಮತ್ತು ಈ ವಾರದ ಪಾಠಗಳನ್ನು ಆರಂಭಿಸಿ ಆಶೀರ್ವಾದದಾಯಕವಾಗಿ ನಮಗೆ ತಿಳಿಸಿಕೊಡಲು ಕರ್ತನವರನ್ನು ಉಪಯೋಗಿಸಲೆಂಬುದಾಗಿ ಬೇಡುತ್ತಾ ಈ ಸಮಯದಲ್ಲಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸ್ವಾಗತಿಸ್ತೇನೆ ಹಾಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಆಹ್ವಾನಿಸುವಂತನಾಗಿದ್ದೇನೆ. ಬೋಧಕರಾದಂತ ಯಶವಂತ್ ಸರ್, ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ಈ ದಿನದ ಪಾಠವನ್ನ ನಡೆಸಿಕೊಡಬೇಕೆಂಬುದಾಗಿ ಈ ಸಮಯದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವಂದನೆ ಬೋಧಕರೇ. ಸಬ್ಬತ್ತನ್ನ ಮುಕ್ತಾಯಗೊಳಿಸಿ ತಿರ್ಗಾ ಈ ಸಾಯಂಕಾಲದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ಸಬ್ಬತ್ ಶಾಲೆ ಪಾಠವನ್ನ ತಿಳಿದುಕೊಳ್ಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳುವನಾಗಿದ್ದೇನೆ. ಎರಡನೇದಾಗಿ ಅವಕಾಶವನ್ನು ಕೊಟ್ಟಂತಹ ಬೋಧಕರಿಗೂ ಕೂಡ ನಾನು ವಂದನೆಗಳನ್ನು ಹೇಳುವನಾಗಿದ್ದೇನೆ. ಇವತ್ತಿನ ಅಂದರೆ ಹೋದ ವಾರದ ಪಾಠದಲ್ಲಿ ನಾವು ನೋಡೋರಾಗಿದ್ದೇವೆ ಪ್ರೀತಿ ಮತ್ತು ನ್ಯಾಯ. ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ, ನ್ಯಾಯ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವಂಥ ವಿಷಯಗಳನ್ನ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಆ ಪ್ರೀತಿಯಲ್ಲಿ, ಆ ನ್ಯಾಯದಲ್ಲಿ ನಾವು ಜೀವಿಸುವ ಹಾಗೆ ಸ್ವಾಮಿ ನಮ್ಗೆ ಸಹಾಯ ಮಾಡಲಿ. ಆದ್ರೆ ಇವತ್ತಿನ ಪಾಠ ಬಹಳ ಪ್ರಾಮುಖ್ಯವಾಗಿದೆ, ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ, ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ವಿಷಯವಾಗಿದೆ. ಅದಕ್ಕಾಗಿ ಈ ಪಾಠದ ಒಂದು ತಲೆಬರಹ ನೋಡುವಾಗ ದುಷ್ಟತನದ ಸಮಸ್ಯೆ ನಾವು ನೋಡ್ತೇವೆ. ದುಷ್ಟತನವು ಪ್ರಾರಂಭವಾಯಿತು ಎಲ್ಲಿಂದ, ಅದು ಬಹಳ ಪ್ರಾಮುಖ್ಯ. ದುಷ್ಟತನವನ್ನು ನಾವು ನೋಡುವಾಗ ಪ್ರಿಯರು ಇವತ್ತಿನದಲ್ಲಿ ಪರಲೋಕದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದುಷ್ಟತನ ಪ್ರಾರಂಭವಾಯಿತು. ಯಾರು ಪ್ರಾರಂಭ ಮಾಡಿದಾರೆ ಅಂತ ಹೇಳಿ ನೋಡುವಾಗ ನಮಗೆಲ್ಲರಿಗೂ ಗೊತ್ತಿದೆ, ಲೂಸಿಫರ್ನು ಇದನ್ನು ಮಾಡಿದ ಅಂತೇಳಿ ನಾವು ನೋಡ್ತೀವಿ. ಆತನೇನ್ ಮಾಡಿದ ಅಂತ ಹೇಳಿದ್ರೆ, ನಾನು ಕೂಡ ದೇವರ ತರ ಇದ್ದೇನೆ, ನಾನೇಕೆ ದೇವರ ಹಾಗೆ ಇಲ್ಲಿ ನನಗೆ ಜಾಗ ಕೊಡಬಾರದು ಅಂತೇಳಿ ಆತನ ಏನ್ ಮಾಡಿದ, ದೇವರ ಜೊತೆಯಲ್ಲಿ ಯುದ್ಧ ಮಾಡಿದ. ನೋಡಿ, ದುಷ್ಟತನ ಎಲ್ಲಿ ಪ್ರಾರಂಭವಾಯ್ತು ಅಂತ ಹೇಳಿದ್ರೆ ಪರಲೋಕದಲ್ಲಿಯೇ ಪ್ರಾರಂಭವಾಯ್ತು. ಆದರೆ ಸ್ವಾಮಿ ಅವರನ್ನ ಅಲ್ಲಿ ಏನ್ ಮಾಡ್ಲಿಲ್ಲ ಅಂತಂದ್ರೆ ಇಟ್ಕೊಳ್ಳಿಲ್ಲ. ಬರೀ ಲೂಸಿಫರ್ನ ಅಷ್ಟೇ ಅಲ್ಲ, ಆತನ ಜೊತೆಯಲ್ಲಿ ಇರ್ತಕ್ಕಂಥ ದೇವದೂತರನ್ನು ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಕೆಳಗಡೆ ಬೀಸಾಕಿದ್ರು ಅಂತೇಳಿ ನಾವು ನೋಡ್ತೀವಿ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ನೋಡುವಾಗ ದುಷ್ಟತನ ಈ ಲೋಕದಲ್ಲಿ ಈ ಲೋಕದಲ್ಲಿ ದುಷ್ಟತನ ಪ್ರಾರಂಭವಾದಾಗ ನಾನು ಮತ್ತು ನೀವು ಆ ದುಷ್ಟತನದಲ್ಲಿ ಭಾಗವಹಿಸ್ತಾ ಇದ್ದೇವಾ ಅಥವಾ ದುಷ್ಟತನವನ್ನ ಬಿಟ್ಟು ದೂರವಾಗಿ ಹೋಗ್ತಾ ಇದ್ದೇವಾ ಅನ್ನುವಂತ ಆಲೋಚನೆ ಇವತ್ತೊಂದಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ಕೆಟ್ಟತನ ಅನ್ನೋದೇನಾಗಿದೆ, ಬಹಳ ತೊಂದರೆಯನ್ನು ಕೊಡುವಂಥದ್ದಾಗಿದೆ. ಕೆಟ್ಟತನವು ನಮ್ಮನ್ನು ಏನ್ ಮಾಡುವಂಥದ್ದಾಗಿದೆ, ಹೀನವಾದ ಸ್ಥಿತಿಗೆ ನಮ್ಮನ್ನು ತರುವಂಥದ್ದಾಗಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ ಎಷ್ಟು ಹೀನತೆಯಲ್ಲಿ ನಾವು ಹೋಗ್ತೇವೆ, ಎಷ್ಟು ಕೊನೆ ಇದರಲ್ಲಿ ನಾವು ಸೇರ್ಕೊಳ್ತೇವೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ತೇವೆ, ಕೆಟ್ಟದನ್ನ ಬಿಡ್ತೀವಿ. ಆದ್ರೆ ಇಲ್ಲಿ ನಾವು ನೋಡುವಾಗ ಪ್ರಿಯರೇ ಹೇಳುವಂಥದ್ದಾಗಿದೆ ಏನಂತ ಹೇಳಿದ್ರೆ,
ದುಷ್ಟತನದಿಂದ ದುಷ್ಟನನ್ನ ದೂರವಿಡ್ರಿ ಅಂತ ಹೇಳುವಂಥದ್ದಾಗಿದೆ. ದುಷ್ಟತನದಿಂದ ದೂರವಿರ್ರಿ. ನಾವೆಷ್ಟು ಜನ ಅದನ್ನು ಪಾಲಿಸ್ತಾ ಇದ್ದೇವೆ, ಅದರ ಪ್ರಕಾರ ನಡೆದುಕೊಳ್ತಾ ಇದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. ದುಷ್ಟರ ಸಂಗಡ ನಾವು ಇದ್ದೇವ, ದುಷ್ಟರು ಹೇಳಿದಂತೆ ನಾವು ಕೇಳ್ತಾ ಇದ್ದೇವ, ಸೈತಾನನ ಏನ್ ಮಾಡ್ದ ಅಂತ ಹೇಳಿದ್ರೆ ದುಷ್ಟತನವನ್ನ ಅವ್ರನ್ನ ಏನ್ ಮಾಡ್ದ ಅಂತ ಹೇಳಿದ್ರೆ ಮೋಸ ಮಾಡಿದ ಅಂತ ಹೇಳಿ ನಾವು ನೋಡ್ತೀವಿ. ಪ್ರಿಯರೇ, ದುಷ್ಟತನವು ಎಷ್ಟು ಸಮಸ್ಯೆಯನ್ನು ತರುವಂತದಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡಲ್ಲ, ದುಷ್ಟತನಕ್ಕೆ ಹೋಗೋದಿಲ್ಲ ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಇಲ್ಲಿ ನಾವು ವಾಕ್ಯವನ್ನು ಓದುವಾಗ ನಾವು ನೋಡುವರಾಗಿದ್ದರೆ, ದೇವರು ಅವನ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಅಂತೇಳಿ ಪ್ರಕಟಣೆಗಾರನಾದಂತಹ ಯೋಹಾನನು ಬರೆದ ವಾಕ್ಯದಲ್ಲಿ ನಾವು ನೋಡ್ತೇವೆ. 21ನೇ ಅಧ್ಯಾಯ 4ನೇ ವಚನದಲ್ಲಿ ಏನಂತಾರೆ, ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇವತ್ತೊಂದಲ್ಲಿ ನಾನು ಮತ್ತು ನೀವು ದೇವರ ಕಡೆಗೆ ಬಂದಾಗ, ದೇವರನ್ನು ಹಿಂಬಾಲಿಸಿದಾಗ ನಮ್ಮ ಕಣ್ಣೀರಿನೆಲ್ಲವನ್ನು ಆತನೇನ್ ಮಾಡುವನಾಗಿನೇ ಒರೆಸಿ ಬಿಡುವನಾಗಿದ್ದಾನೆ. ಮತ್ತು ಮರಣ ನಮಗೆ ಬರುವುದಿಲ್ಲ, ನಮಗೆ ದುಃಖ ಇರುವುದಿಲ್ಲ, ಗೋಳಾಟ ಇರುವುದಿಲ್ಲ, ಕಷ್ಟ ಇರುವುದಿಲ್ಲ ಅಂತೇಳಿ ಇವತ್ತೊಂದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ನಾವೆಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕಷ್ಟದಲ್ಲಿರುವಾಗ ದೇವರಿಗೆ ನಾವೇನ್ ಮಾಡ್ತೇವೆ, ಬೈಯವರಾಗಿದ್ದೇವೆ ಅನೇಕರು. ಯಾಕಪ್ಪ ದೇವರ ನನ್ನನ್ನು ಹೀಗೆ ಮಾಡಿದಿ, ಯಾಕಪ್ಪ ಇಂತ ಕಷ್ಟ ಕೊಟ್ಟಿ ಅಂತೇಳಿ ನಾವೇನ್ ಮಾಡ್ತೇವೆ, ದೇವರನ್ನ ಬೈಯವರಾಗಿದ್ದೇವೆ. ಆದ್ರೆ ಆ ಕಷ್ಟ ಯಾವ ಕಾರಣಕ್ಕಾಗಿ ಬಂತು, ಯಾವ ಉದ್ದೇಶಕ್ಕಾಗಿ ಬಂತು ಅನ್ನುವಂತ ಆಲೋಚನೆ ಇವತ್ತೊಂದಲ್ಲಿ ನಾನು ಮತ್ತು ನೀವು ಮಾಡೋದಿಲ್ಲ. ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಆ ದುಷ್ಟತನದಲ್ಲಿ ಇದ್ದೇವಾ ಅನ್ನುವುದನ್ನ ತಿಳ್ಕೊಳ್ಬೇಕು. ನಾವೆಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತಂದ್ರೆ, ದುಷ್ಟರ ಸಂಗಡ ಸೇರಿ ಅವರು ಹೇಳಿದಂತೆ ನಾವು ಮಾಡೋರಾಗಿದ್ದೇವೆ. ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ನಾವೇನ್ ಮಾಡ್ತೇವೆ, ಕೇಳುವರಾಗಿದ್ದೇವೆ. ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ದುಷ್ಟರನ್ನು ಹಿಂಬಾಲಿಸ್ತೇವೆ, ದುಷ್ಟರ ಜೊತೆಲಿ ಇರ್ತೇವೆ. ದುಷ್ಟರು ಏನ್ ಮಾಡ್ತಾರೆ, ನಮ್ಮ ಒಳ್ಳೆತನವನ್ನು ನೋಡಿ ಯಾಕೆ ಅವನು ಒಳ್ಳೆಯವನಾಗಿದ್ದಾನೆ, ಅವನನ್ನು ಕೂಡ ನಮ್ಮ ಕಡೆಗೆ ತೆಗೆದುಕೊಳ್ಬೇಕಲ್ಲ ಅನ್ನುವಂತ ಆಲೋಚನೆ ದುಷ್ಟರು ಏನ್ ಮಾಡ್ತಾರೆ, ಮಾಡೋರಾಗಿದ್ದಾರೆ. ಆದ್ರೆ ನಾವು ಎಚ್ಚರ ವಹಿಸಬೇಕಾಗಿದೆ. ಕ್ರೈಸ್ತರಾದಂತ ನಾವು ಇವತ್ತಿನಲ್ಲಿ ಎಚ್ಚರ ವಹಿಸಬೇಕಾಗಿದೆ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅವರು ನನ್ನನ್ನು ಕರಿತಾ ಇದ್ದಾರೆ, ಯಾಕೆ ನಾನು ಅಲ್ಲಿ ಹೋಗ್ಬೇಕು, ಯಾಕೆ ಅವ್ರ ಜೊತೆಲಿ ಸೇರ್ಬೇಕು ಅನ್ನುವಂತ ಆಲೋಚನೆ ಇವತ್ತೊಂದಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ. ಪ್ರಿಯರೇ, ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲೇನಂತಂದ್ರೆ, ಕೆಟ್ಟತನವು ಬೇಕಾದಷ್ಟು ಈ ಲೋಕದಲ್ಲಿ ನಡೀತಾ ಇದೆ, ಇನ್ನೂ ಹೆಚ್ಚಾಗಿದೆ. ಈ ಲೋಕದಲ್ಲಿ ಕೆಟ್ಟತನ ಏನಾಗಿದೆ, ಹೆಚ್ಚಾಗಿದೆ. ಅನೇಕರು ಏನ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಕ್ರೈಸ್ತರಾದಂತ ನಾವೇ ಪ್ರಶ್ನೆ ಮಾಡ್ತೇವೆ, ಯಾಕಪ್ಪ ದೇವ್ರಿಲ್ವಾ, ಕೆಟ್ಟತನ ನಡೆಯುವಾಗ ದೇವ್ರಿಲ್ವಾ ಅನ್ನುವಂತ ಆಲೋಚನೆ ನಾವು ಮಾಡ್ತೀವಿ. ಆದ್ರೆ ಕೆಟ್ಟದ್ದನ್ನ ನಾವು ಮಾಡುವಾಗ ದೇವರು ನಮ್ಮ ಜೊತೆಲಿ ಇದ್ದಾರೆ, ನಾವು ಕೆಟ್ಟದ್ದನ್ನು ಮಾಡಬಾರದು ಅನ್ನುವಂತ ಆಲೋಚನೆ ನಮ್ಮಲ್ಲಿ ಬರೋದಿಲ್ಲ. ಆ ದುಷ್ಟತನದಲ್ಲೇ ನಾವು ಜೀವಿಸೋರಾಗಿದ್ದೇವೆ. ಬರೀ ಬೇರೆ ಜನಗಳೆಲ್ಲ, ನಾನು ಹೇಳ್ತಾ ಇರೋದು, ಇವನ್ ಕ್ರಿಶ್ಚಿಯನ್ ಪೀಪಲ್ ಆಲ್ಸೋ ದೇ ಆರ್ ಡೂಯಿಂಗ್ ಸೇಮ್ ಥಿಂಗ್. ಕ್ರೈಸ್ತರಾದಂತ ನಾವು ಕೂಡ ಏನ್ ಮಾಡ್ತೇವೆ, ಆ ಕೆಟ್ಟತನದಲ್ಲಿ ಭಾಗವಹಿಸಿ ಕೆಟ್ಟತನವನ್ನ ಮಾಡೋರಾಗಿದ್ದೇವೆ. ಇಲ್ಲಿ ಆದಿಕಾಂಡ 2ನೇ ಅಧ್ಯಾಯ 16 ಮತ್ತು 17 ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಏದೆನ್ ತೋಟದಲ್ಲಿ ಆದಾಮ ಮತ್ತು ಹವ್ವಳನ್ನು ಉಂಟು ಮಾಡಿ
ಅವ್ರಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ನೋಡಪ್ಪ ಇದು ನಿಮ್ಮ ಸ್ಥಳವಾಗಿದೆ, ಇಲ್ಲಿ ನೀವು ಇರಬೇಕಾಗಿದೆ. ಆದರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ನೀವು ಈ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ತು ಹೋಗುವಿರಿ ಎಂದು ವಿಧಿಸಿದನು. ನೋಡಿ ಎಂತ ಕಟ್ಟಳೆ. ಅವ್ರಿಗೆ ಹೇಳ್ದ, ನೋಡ್ರಪ್ಪ ಇಲ್ಲಿ ಏನೇನಿದೆ ಈ ತೋಟದಲ್ಲಿ, ಏನ್ ಬೇಕಾದನ್ನೆಲ್ಲವನ್ನ ತಿನ್ರಿ, ಆದ್ರೆ ಒಂದು ಹಣ್ಣನ್ನು ಮಾತ್ರ ನೀವೇನ್ ಮಾಡ್ರಿ, ಮುಟ್ಲೇಬಾರ್ದು, ಅದ್ರ ಹತ್ರ ಹೋಗ್ಲೇಬಾರ್ದು ಅನ್ನುವಂತ ಆಲೋಚನೆ ಅವರಿಗೆ ಕೊಟ್ಟಾಗ ಅವ್ರೇನ್ ಮಾಡಿದಾರೆ ಅಂತ ಹೇಳಿದ್ರ, ದೇವರ ಮಾತನ್ನ ಮೀರಿದರು. ಅಲ್ಲಿ ಅವ್ರೇನ್ ಮಾಡಿದಂತಂದ್ರೆ, ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನ ಅವ್ರೇನ್ ಮಾಡಿದ್ರು, ತಿಂದರು ಅನ್ನೋದನ್ನ ನಾವು ನೋಡ್ತೀವಿ. ಪ್ರಿಯರೇ, ಇವತ್ತಂದಲ್ಲಿ ನಾನು ಮತ್ತು ನೀವು ಏನ್ ಮಾಡ್ತಾ ಇದ್ದೇವೆ? ಅಲ್ಲಿ ಹೋಗ್ಬೇಡಪ್ಪ ಅಂತ ಹೇಳುವಾಗ ಖಂಡಿತವಾಗಿ ದೇವರು ಪವಿತ್ರಾತ್ಮನ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತನಾಡುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ಅಲ್ಲಿ ಕೆಟ್ಟದ್ದಿದೆ, ನೀನು ಹೋಗ್ಬೇಡ, ಅಲ್ಲಿ ಒಳ್ಳೇದಿದೆ, ಅಲ್ಲಿ ಹೋಗು ಅಂತ ಹೇಳುವಾಗ ನಾವು ಯಾರ ಮಾತನ್ನು ಕೇಳ್ತಾ ಇದ್ದೇವೆ? ದೇವರ ಮಾತನ್ನು ಕೇಳ್ತಾ ಇದ್ದೇವಾ? ಪವಿತ್ರಾತ್ಮನ ಮಾತನ್ನ ಕೇಳ್ತಾ ಇದ್ದೇವಾ? ಅಥವಾ ಸೈತಾನನ ಮಾತನ್ನ ಕೇಳ್ತಾ ಇದ್ದೇವಾ ಅನ್ನುವಂತ ಆಲೋಚನೆಯನ್ನು ಮಾಡಬೇಕು. ಯಾಕಂತಂದ್ರೆ ಸೈತಾನಲ್ಲಿ ಬಂದ ಏದನ್ ತೋಟದಲ್ಲಿ ಬಂದು ಏನ್ ಮಾಡ್ದ, ಇದನ್ನ ತಿಂದ್ರೆ ನೋಡಮ್ಮ ನಿನಗೆ ಏನು ಆಗುದಿಲ್ಲ, ನೀನು ಸಾಯುವುದಿಲ್ಲ, ನೀನು ದೇವರ ತರ ಆಗುತ್ತೆ ಅಂತ ಹೇಳಿ ಸೈತಾನನ್ ಹೇಳಿದಾಗ ಅವಳೇನ್ ಮಾಡಿದಳು, ಆ ಹಣ್ಣನ್ನು ತಿಂದಳು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಕೂಡ, ಈಗಿನ ಕಾಲದಲ್ಲಿ ಕೂಡ ಏನಾಗಿದೆ ಅಂತಂದ್ರೆ, ಅಂತ ತೊಂದರೆಗಳು ಇವಾಗ ಏನಾಗಿದೆ ಅಂತ ಬರ್ತಾ ಇದೆ. ಆದ್ರೆ ನಾವು ಎಚ್ಚರ ವಹಿಸಬೇಕಾಗಿದೆ. ಎಚ್ಚರ ವಹಿಸಿದಾಗ ಖಂಡಿತವಾಗಿ ನಮಗೇನಾಗುತ್ತೆ ಗೊತ್ತಾಗುತ್ತೆ, ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಎಲ್ಲಿದ್ದೇವೆ, ದೇವರ ಮಾತನ್ನ ಕೇಳ್ತಾ ಇದ್ದೇವಾ ಅಥವಾ ದೇವರ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವಾ ಅನ್ನುವಂತ ಆಲೋಚನೆ ಇವತ್ತಂದಲ್ಲಿ ನಾವು ಮಾಡಬೇಕಾಗಿದೆ. ಆಮೇಲೆ ಇನ್ನು ಹೇಳುವಂತದ್ದಾಗಿದೆ, ದುಷ್ಟರ ಸೌಭಾಗ್ಯವನ್ನು ಕಂಡು ವಿಶ್ವಾಸ ಭ್ರಷ್ಟರಾಗಬಾರದೆಂದು ಬೋಧನೆಯನ್ನ ಮಾಡುವಂತದ್ದಾಗಿದೆ. ಕೀರ್ತನೆ 49ನೇ ಅಧ್ಯಾಯ ನಾವು ಪೂರ್ತಿ ಓದಿದಾಗ ದಯವಿಟ್ಟು ಮನೆಯಲ್ಲಿ ಓದ್ರಿ. ಅಲ್ಲಿ ನಮಗೆ ದುಷ್ಟರ ಸೌಭಾಗ್ಯವನ್ನು ಕಂಡು ವಿಶ್ವಾಸ ಭ್ರಷ್ಟರಾಗಬಾರದೆಂದು ಬೋಧನೆ. ಇವತ್ತೊಂದಲ್ಲಿ ದುಷ್ಟರ ಸೌಭಾಗ್ಯವನ್ನು ನಾವು ಕಂಡು ನಾವು ಅವ್ರ ಜೊತೆಯಲ್ಲಿ ಪಾಲುಗಾರರಾಗಬಾರ್ದು, ದುಷ್ಟತನವನ್ನು ನಾವು ಮಾಡಬಾರ್ದು. ನಮಗ್ ಗೊತ್ತಿದೆ ದೇವರು ನಮ್ಮ ಜೊತೆಲಿದ್ದಾರೆ, ಪವಿತ್ರಾತ್ಮರು ನಮ್ಮ ಜೊತೆಲಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ, ನಾನು ದುಷ್ಟತನವನ್ನು ಬಿಡಬೇಕು ಅನ್ನುವಂತ ಆಲೋಚನೆ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಆ ದುಷ್ಟತನಕ್ಕೆ ನಾವು ಕಾಲಿಡುವುದಿಲ್ಲ, ಆ ಕೆಟ್ಟದ್ದನ್ನ ನಾವು ಮಾಡೋದಿಲ್ಲ. ಕೆಟ್ಟದ್ದನ್ನ ಮಾಡೋದು ತುಂಬಾ ಸುಲಭ, ಆದ್ರೆ ಒಳ್ಳೆಯದನ್ನು ಮಾಡೋದು ತುಂಬಾ ಕಷ್ಟ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬೊಬ್ರು ನಾವು ಅರ್ಥ ಮಾಡ್ಕೊಂಡಾಗ ನಮಗ್ ಗೊತ್ತಾಗುತ್ತೆ, ಹೌದು ಕೆಟ್ಟದ್ದು ಇದು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಅನ್ನುವಂತ ಆಲೋಚನೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬಂದಾಗ ಖಂಡಿತ ನಾವು ಏನ್ ಮಾಡ್ತಾ ಇದ್ದೇವೆ, ಕೆಟ್ಟದ್ದನ್ನ ಮಾಡೋದಿಲ್ಲ, ದುಷ್ಟತನವನ್ನ ನಾವು ಮಾಡೋದಿಲ್ಲ, ಆ ಸಮಸ್ಯೆಯಲ್ಲಿ ನಾವು ಸಿಕ್ಕಿಕೊಳ್ಳೋದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತಿನಲ್ಲಿ ಕೆಟ್ಟತನದ ಸಮಸ್ಯೆಯು ಬಹುಶಃ ಕ್ರೈಸ್ತ ಧರ್ಮವು ಎದುರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಕ್ರೈಸ್ತರು ಇವತ್ತೇನಾಗಿದೆ ಅಂದರೆ ದೊಡ್ಡ ಸಮಸ್ಯೆಯನ್ನ ಅನುಭವಿಸುವಂತವರಾಗಿದ್ದಾರೆ. ಮೊದಲು ಯಾವ ರೀತಿ ಕ್ರೈಸ್ತರಿದ್ರು ಆ ರೀತಿ ಇವಾಗಿಲ್ಲ. ನಾವು ಎಲ್ಲಿ ಬೇಕು ಅಲ್ಲಿ ಏನ್ ಮಾಡ್ಬೋದಾಗಿತ್ತು, ದೇವರ ವಾಕ್ಯವನ್ನು ಸಾರಬೇಕಾಗಿತ್ತು, ಸಾರ್ತಾ ಇದ್ದೀವಿ. ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅದ ಆಗ್ತಾ ಇಲ್ಲ. ಯಾಕಂತಂದ್ರೆ ಸೈತಾನನ ಕೆಲಸ ಹೆಚ್ಚಾಗಿದೆ. ಅದರಿಂದ ಏನಾಗ್ತದೆ ಅಂತಂದ್ರೆ ನಾವು ದೇವರ ವಿಷಯದಲ್ಲಿ ಹೆಚ್ಚಾಗಿ ಬಹಿರಂಗವಾಗಿ ನಾವ್ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಹೇಳಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಆ ಸೈತಾನನು ನಮ್ಮಲ್ಲಿ ಕೆಲಸ ಮಾಡುವನಾಗಿದ್ದಾನೆ. ಆ ಸೈತಾನನು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತೊಂದಲ್ಲಿ ನಾವು ನೋಡೋರಾಗಿದ್ದೇವೆ,
ಖಂಡಿತವಾಗಿ ಇವತ್ತಂದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ನಾವು ಯಾವ ರೀತಿ ಇದ್ದೇವೆ, ಹೇಗಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ಇದು ಒಳ್ಳೆಯದ, ಇದು ಕೆಟ್ಟದ್ದ, ಇದು ದುಷ್ಟತನವ ಅನ್ನುವಂತ ಆಲೋಚನೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬಂದಾಗ ಖಂಡಿತವಾಗಿ ಏನು ಮಾಡಲ್ಲ, ಕೆಟ್ಟದ್ದನ್ನ ಮಾಡೋದು. ಕೆಟ್ಟದ್ದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಪರಿಪೂರ್ಣವಾಗಿ ಒಳ್ಳೆಯವನು, ಪ್ರೀತಿ ಸ್ವರೂಪನು. ದೇವರು ಏನಾಗಿದ್ದಕ್ಕಂತ ಪ್ರೀತಿಯನ್ನ ಇವತ್ತೊಂದಲ್ಲಿ ನಾನು ಮತ್ತು ನೀವು ತಿಳ್ಕೊಳ್ಬೇಕಾಗಿದೆ. ಪ್ರೀತಿ ಬಹಳ ಪ್ರಾಮುಖ್ಯವಾಗಿದೆ. ಹೋದ ವಾರದಲ್ಲಿ ನಾವು ಪಾಠ ಕಲ್ತಿದ್ದೇವೆ, ತಿಳ್ಕೊಂಡಿದ್ದೇವೆ. ಪ್ರೀತಿಯ ವಿಷಯದಲ್ಲಿ ಮತ್ತು ನ್ಯಾಯ ವಿಷಯದಲ್ಲಿ ನಾವೇನ್ ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಇವತ್ತಿನ ಸಬ್ಬತ್ತಲ್ಲಿ ಕೂಡ ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ರೆ ನಾವು ಆ ಪ್ರೀತಿಯಲ್ಲಿ ಜೀವಿಸ್ತಾ ಇದ್ದೇವಾ? ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಪ್ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಅನ್ನುವಂತ ಆಲೋಚನೆ ಇವತ್ತಿನಲ್ಲಿ ನಾನು ಮಾಡಬೇಕು. ಅದಕ್ಕಾಗಿ ಯೋಹಾನನ ಬರೆದ ಸುವಾರ್ತೆ 3:16 ನೋಡ್ತೇವೆ, ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ಲೋಕದ ಮೇಲೆ, ನಾವೇನ್ ಮಾಡ್ತೇವೆ, ಲೋಕದ ಮೇಲೆ ಹೇಳ್ಬಿಡ್ತೀವಿ. ನನ್ನ ಮೇಲೆ ಪ್ರೀತಿ ಇಟ್ಟು ಅಂತ ಹೇಳಿ ನಾವು ಹೇಳೋದಿಲ್ಲ, ಲೋಕದ ಮೇಲೆ ಅಂತ ಹೇಳ್ಬಿಡ್ತೇವೆ. ನನ್ನ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸು ಸ್ವಾಮಿಯನ್ನ ನನಗೋಸ್ಕರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇವತ್ತೊಂದಲ್ಲಿ ನಾವು ಮಾಡಲ್ಲ. ಅದಕ್ಕಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಆ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ, ತಣ್ಣಗಾಗಿದೆ. ಅದಕ್ಕಾಗಿ ಹೆಚ್ಚಾಗಿ ಏನಾಗಿದೆ, ತಣ್ಣಗಾಗಿ ಬಿಟ್ಟಿದೆ. ಆತನು ದೇವ ಸ್ವರೂಪನು ಆಗಿರುವಾಗ ನಾವು ಕೆಟ್ಟತನವನ್ನು ಈ ಲೋಕದಲ್ಲಿ ಹೆಚ್ಚಾಗಿ ಹರಡಿಕೊಂಡಂತೆ ಎಂಬುದನ್ನು ಆಲೋಚಿಸುವಾಗ ಅದನ್ನು ಒಪ್ಪಿಕೊಳ್ಳಲು ಕಷ್ಟವಾಗುತ್ತದೆ. ಇವತ್ತಿನಲ್ಲಿ ನಾವು ಒಪ್ಪಿಕೊಳ್ಳಲ್ಲ, ಆ ಪ್ರೀತಿಯನ್ನು ಒಪ್ಪಿಕೊಳ್ಳಲ್ಲ. ಯೇಸು ಸ್ವಾಮಿಯನ್ನು ನಾವು ಎಷ್ಟು ಜನ ಏನಂತಂದ್ರೆ ಒಪ್ಪಿಕೊಳ್ಳಲ್ಲ. ಏನಪ್ಪಾ ಇದು ಎಷ್ಟು ಕಷ್ಟ ಅಲ್ಲಪ್ಪ, ಇದೇ ರೀತಿ ನಡಿಬೇಕಲ್ಲ ಅನ್ನುವಂತ ಆಲೋಚನೆ ನಮಗೆ ಬಂದಾಗ ನಾವೇನ್ ಮಾಡ್ತೇವೆ, ಒಪ್ಕೊಳ್ಳುವುದಿಲ್ಲ. ದೇವರು ಸಂಪೂರ್ಣವಾಗಿ ಒಳ್ಳೆಯವನು ಹಾಗೂ ಸರ್ವಶಕ್ತನು ಆಗಿರುವಾಗ ಯಾಕೆ ಲೋಕದಲ್ಲಿ ದುಷ್ಟತನ ಹೆಚ್ಚಾಗಿದೆ ಎಂದು ಪ್ರಶ್ನೆ ಹೇಳುತ್ತದೆ. ನೋಡಿ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ, ಯಾಕೆ ಈ ಲೋಕದಲ್ಲಿ ಈ ಕಷ್ಟಗಳು ಅಂತೇಳಿ ನಾವು ಏನ್ ಮಾಡ್ತೇವೆ, ಪ್ರಶ್ನೆ ಮಾಡೋರಾಗಿದ್ದೇವೆ. ದೇವರಿದ್ದಾರಲ್ಲ, ದೇವರು ಎಲ್ಲಿ ಹೋದ್ರು ಕೆಟ್ಟದನ್ನ ನೀಡುವಾಗ ಇದ್ದಾರಾ? ಖಂಡಿತವಾಗಿದ್ದಾರೆ. ನಾನು ಅರ್ಥ ಮಾಡಿಕೊಂಡಿಲ್ಲ, ನಾನು ತಿಳಿದುಕೊಂಡಿಲ್ಲ. ನಾನು ಒಳ್ಳೆಯದನ್ನು ಮಾಡುವಾಗ ಸ್ವಾಮಿ ಇದ್ದಾರೆ, ನಾನು ಕೆಟ್ಟದ್ದನ್ನು ಮಾಡುವಂತಹ ಸಮಯದಲ್ಲಿ ಕೂಡ ಸ್ವಾಮಿ ಇದ್ದಾರೆ. ನಾನು ಎಷ್ಟೋ ಸಾರಿ ಹೇಳುವನಾಗಿದ್ದೇನೆ ಅಂತಂದ್ರೆ, ನಮ್ಮ ಜೊತೆಯಲ್ಲಿ ಪವಿತ್ರಾತ್ಮನು ಇದ್ದಾನೆ. ಪವಿತ್ರಾತ್ಮನು ನಮಗೆ ಏನ್ ಮಾಡೋನಾಗಿದ್ದಾನೆ. ನಾನು ಕೆಟ್ಟದ್ದನ್ನ ಮಾಡುವಾಗ ಖಂಡಿತವಾಗಿ ಪವಿತ್ರಾತ್ಮನು ನನ್ನ ಜೊತೆಯಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿ ಇದ್ದಂತ ಪಕ್ಷದಲ್ಲಿ ಆತನು ಹೇಳುವನಾಗಿದ್ದಾನೆ, ನೀನು ಮಾಡ್ತಾ ಇರೋದು ತಪ್ಪಾಗಿದೆ, ಕೆಟ್ಟದ್ದಾಗಿದೆ, ಅದನ್ನ ನೀನು ಮಾಡಬೇಡ ಅಂತ ಹೇಳುವಾಗ ನಾವು ಕೇಳ್ತಾ ಇದ್ದೇವಾ? ಪವಿತ್ರಾತ್ಮನ ಮಾತನ್ನ ನಾನು ಮತ್ತು ನೀವು ಕೇಳ್ತಾ ಇದ್ದೇವಾ ಅನ್ನುವಂತ ಆಲೋಚನೆ ಇವತ್ತಿನಲ್ಲಿ ನಾನು ಮಾಡ್ಬೇಕು. ನಾವು ಪ್ರಶ್ನೆ ಮಾಡ್ತೇವೆ ಅಷ್ಟೇ. ಯಾಕೆ ಲೋಕದಲ್ಲಿ ದುಷ್ಟತನ ಬಂದಿದೆ ಅಂತೇಳಿ ನಾವೇನ್ ಮಾಡ್ತೇವೆ, ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಈ ಕಷ್ಟವನ್ನು ನನ್ಗೆ ಕೊಡ್ತಾ ಇದ್ದಾರೆ, ಯಾಕೆ ಈ ತೊಂದರೆಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತೇವೆ ಹೊರತು ನಾವು ಯಾಕೆ ಈ ರೀತಿ ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ದುಷ್ಟತನ ಏನಾಗಿದೆ, ಹೆಚ್ಚಾಗಿದೆ. ಕೆಟ್ಟತನ ಈ ಲೋಕದಲ್ಲಿ ಏನಾಗಿದೆ, ಹೆಚ್ಚಾಗಿದೆ. ನೀವು ಎಲ್ಲಿ ಹೋಗಿ ನೋಡಿದ್ರು ಕೂಡ ಅಲ್ಲಿ ಏನಾಗಿದೆ, ಕೆಟ್ಟತನ ಇರುವಂತದ್ದಾಗಿದೆ. ಆದರೆ ಪ್ರಿಯರ ಇವತ್ತಂದಲ್ಲಿ ನಾನು ಮತ್ತು ನೀವು ಆ ದುಷ್ಟತನವನ್ನು ಬಿಟ್ಟು ಒಳ್ಳೆತನಕ್ಕೆ ನಾವು ಬಂದಾಗ ಖಂಡಿತವಾಗಿ ದೇವರು ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡುವರಿದ್ದಾರೆ. ಇದೇನಂತಂದ್ರೆ ಈ ಕೆಟ್ಟದ್ದು ಒಳ್ಳೇದು ಇದು ಏನಂತಂದ್ರೆ ವ್ಯರ್ಥವಾದಂತ ಚರ್ಚೆ ಅಲ್ಲ, ಇದು ವ್ಯರ್ಥವಲ್ಲ. ತಿಳ್ಕೊಳ್ಬೇಕಾಗಿದೆ, ಕೆಟ್ಟದ್ದನ್ನ ತಿಳ್ಕೊಳ್ಬೇಕಾಗಿದೆ, ಒಳ್ಳೆಯದನ್ನ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಬದಲಾಗಿ ಕೆಲವರು ಏನ್ ಮಾಡ್ತಾರೆ, ಆಳವಾಗಿ ಚಿಂತಿಸುವ ಸಮಸ್ಯೆ ಆಗಿದೆ. ಕೆಲವರು ಚಿಂತೆ ಮಾಡ್ತಾರೆ,
ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ದೇವರನ್ನು ಹಾಗೂ ಆತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಿಲ್ಲ. ನೋಡ್ರಿ, ಅನೇಕರು ಇವತ್ತೇನಂತಂದ್ರೆ ದೇವರನ್ನ ಆತನ ಪ್ರೀತಿಯನ್ನ ತಿಳಿದುಕೊಳ್ಳಲು ಬಯಸುತ್ತಿಲ್ಲ, ಆಸೆ ಪಡ್ತಾ ಇಲ್ಲ, ದೇವರ ಪ್ರೀತಿಯನ್ನು ತಿಳಿದುಕೊಳ್ತಾ ಇಲ್ಲ. ನನ್ನನ್ನು ಅಷ್ಟು ಪ್ರೀತಿ ಮಾಡಿದ್ರಲ್ಲ, ನನ್ನನ್ನು ಪ್ರತಿ ದಿನವೂ ನಡೆಸ್ತಾ ಇದ್ದಾರಲ್ಲ, ಪ್ರತಿ ನಿಮಿಷವೂ ನನ್ನ ಜೊತೆಯಲ್ಲಿ ಇದ್ದಾರಲ್ಲ ಅನ್ನುವುದನ್ನು ನಾವು ನೋಡುವಾಗ ಖಂಡಿತವಾಗಿ ಆ ಪ್ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನಾ, ಅನ್ಯೋನ್ಯತೆಯಲ್ಲಿ ನಾನು ಜೀವಿಸ್ತಾ ಇದ್ದೇನಾ? ಇವತ್ತೊಂದಲ್ಲಿ ನಾನು ಮತ್ತು ನೀವು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಬರುವಾಗ ನಾವು ಎಷ್ಟು ಜನ ಆ ಪ್ರೀತಿಯಿಂದ ಆ ಅನ್ಯೋನ್ಯತೆಯಿಂದ ಬಂದು ಕೂಡಿ ದೇವರ ವಾಕ್ಯವನ್ನು ಕೇಳೋರಾಗಿದ್ದೇವೆ. ನನ್ನಲ್ಲಿ ಪ್ರೀತಿ ಇದ್ರೆ, ನನ್ನಲ್ಲಿ ಅನ್ಯೋನ್ಯತೆ ಇದ್ರೆ ನಮ್ಮೆಲ್ಲಾ ಕೆಲಸಗಳನ್ನ ನಾವು ಬಿಟ್ಟು ಏನ್ ಮಾಡ್ತೇವೆ, ದೇವರ ವಾಕ್ಯವನ್ನ ತಿಳ್ಕೊಳ್ಳಿಕ್ಕೆ ಬರುವರಾಗಿದ್ದೇವೆ. ತಿಳ್ಕೊಳ್ಳುವುದು ಬಹಳ ಪ್ರಾಮುಖ್ಯ ಮತ್ತು ಅದರಂತೆ ನಡೆದುಕೊಳ್ಳುವುದು ಇನ್ನೂ ಬಹಳ ಪ್ರಾಮುಖ್ಯ ಅಂತೇಳಿ ಇವತ್ತೊಂದಲ್ಲಿ ನಾವು ನೋಡೋರಾಗಿದ್ದೇವೆ. ಪಾಪ ಎಲ್ಲಿ ಉಗಮವಾಯಿತು? ಪಾಪವು ಏದೆನ್ ತೋಟದಲ್ಲಿ ಪ್ರಾರಂಭವಾಯಿತು, ಪರಲೋಕದಲ್ಲಿ ಪ್ರಾರಂಭವಾಯಿತು. ಪರಲೋಕದಲ್ಲಿ ಏನಂದ್ರೆ ದೇವರ ವಿರುದ್ಧವಾಗಿ ಅಲ್ಲೇನ್ ಮಾಡಿದ ಅಂತ ಹೇಳಿದ್ರೆ ಲೂಸಿಫರನು ಯುದ್ಧ ಮಾಡಿದ. ಇಲ್ಲಿ ಏದೆನ್ ತೋಟದಲ್ಲಿ ನೀನು ತಿನ್ಬೇಡಮ್ಮ, ನೀವು ಇದನ್ನೆಲ್ಲವನ್ನು ಏನು ಬೇಕಾದಷ್ಟು ಮರಗಳಿದೆ, ಬೇಕಾದಷ್ಟು ಹಣ್ಣುಗಳಿದೆ, ಅದನ್ನೆಲ್ಲವನ್ನು ತಿನ್ರಿ, ಆದ್ರೆ ಒಂದು ಮಾತ್ರ ನೀವೇನ್ ಮಾಡ್ರಿ, ಅದನ್ನು ಮುಟ್ಟಬೇಡ್ರಿ, ಅದರ ಹತ್ರ ಹೋಗ್ಬೇಡ್ರಿ ಅಂತೇಳಿ ಹೇಳಿದಾಗ ಆತನ ಮಾತನ್ನ ಅವರು ಕೇಳಲಿಲ್ಲ. ಅವರಲ್ಲಿ ಕೆಟ್ಟತನ ಬಂದು, ಸೈತಾನನ ಬಂದು ಅವರಲ್ಲಿ ಏನ್ ಮಾಡ್ದ, ನೀನೇನು ನೋಡಮ್ಮ, ಏನು ಆಗೋದಿಲ್ಲ, ನೀನು ಸಾಯುವುದಿಲ್ಲ ಅಂತ ಹೇಳಿ ಆಕೆಗೆ ಏನ್ ಮಾಡ್ದ ಅಂತ ಹೇಳಿದ್ರೆ ಸೈತಾನನು ಹೇಳಿ ಆಕೆ ಹಣ್ಣು ತಿನ್ನುವ ಹಾಗೆ ಮಾಡದ ಅಂತ ಹೇಳಿ ನಾವು ನೋಡೋರಾಗಿದ್ದೆ. ಪ್ರಿಯರೇ, ನನ್ನಲ್ಲಿ ದುಷ್ಟತನ ಇದೆಯಾ? ಕೆಡುಕುತನ ನನಗಿದೆಯಾ? ಇದ್ದಂತ ಪಕ್ಷದಲ್ಲಿ ನಾನು ಮತ್ತು ನೀವು ದೇವರ ಬಳಿಗೆ ಬರಬೇಕಾಗಿದೆ, ದೇವರಲ್ಲಿ ಕೇಳ್ಕೊಳ್ಬೇಕಾಗಿದೆ, ದೇವರಲ್ಲಿ ಹೇಳಬೇಕಾಗಿದೆ, ಸ್ವಾಮಿ ನನ್ನಲ್ಲಿ ಈ ತರ ಕೆಟ್ಟತನ ಇದೆ, ಈ ದುಷ್ಟತನ ನನ್ನಲ್ಲಿದೆ, ಇದನ್ನು ನನ್ನಿಂದ ತೆಗೆದು ಹಾಕಿ ನನಗೆ ಬೇಕಾದಂತ ನಿನ್ನ ಪವಿತ್ರಾತ್ಮನ ಬಲವನ್ನ ನನ್ನ ಮೇಲೆ ಸುರಿಸಿ ಆ ಕೆಟ್ಟತನ ಬಿಟ್ಟು ಒಳ್ಳೆ ಕಡೆಗೆ ಹೋಗುವ ಹಾಗೆ ನನಗೆ ಸಹಾಯ ಮಾಡು ಅಂತೇಳಿ ನಾನು ಮತ್ತು ನೀವು ಕೇಳ್ಕೊಂಡಾಗ ಖಂಡಿತವಾಗಿ ಸ್ವಾಮಿ ಆ ಪವಿತ್ರಾತ್ಮನನ್ನ ನಮ್ಮ ಜೊತೆಯಲ್ಲಿ ಇರಿಸುವನಾಗಿದ್ದಾನೆ. ಅವರ ಕೆಟ್ಟತನದ ಕಾರ್ಯಗಳು, ಅದರ ಭಯಾನಕವಾದಂತ ದುಃಖದ ಪರಿಣಾಮಗಳನ್ನು ದಿನನಿತ್ಯವೂ ಕಾಣುತ್ತಾರೆ. ನೋಡಿ, ದಿನನಿತ್ಯ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೋಡೋರಾಗಿದ್ದಾರೆ. ಕೆಟ್ಟತನ ನಾವೆಲ್ಲೆಲ್ಲಿ ಹೋದ್ರೂ ಕೂಡ ಅಲ್ಲಿ ಕೆಟ್ಟತನ ಇದೆ, ಒಳ್ಳೆಯದು ಬಹಳ ಕಡಿಮೆ ಇದೆ. ಆದ್ರೆ ಆ ಕೆಟ್ಟತನದಲ್ಲಿ ನಾವು ಜೀವಿಸುವಾಗ ನಾನು ಮತ್ತು ನೀವು ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಸರ್ವಶಕ್ತನು, ಸರ್ವಜ್ಞಾನಿಯು, ಅಪರಿಮಿತವಾದಂತ ಪ್ರೀತಿ ಸ್ವರೂಪನು ಆಗಿ ಸಮಸ್ತ ವಿಶ್ವದ ಮೇಲೆ ಪರಮಾಧಿಕಾರವುಳ್ಳ ದೇವರ ಎದುರಿನಲ್ಲಿ ಈ ದುಷ್ಟತನವು ಹೇಗೆ ಇರಲು ಸಾಧ್ಯವೆಂದು ಜನರು ಪ್ರಶ್ನಿಸುತ್ತಾರೆ. ನೋಡ್ರಿ, ಇಂತಹ ಲೋಕದಲ್ಲಿ ನೀವು ಹೇಳ್ತಾ ಇದ್ದೀರಿ ಬೋಧಕರೇ, ಈ ರೀತಿ ನೀವು ಇರ್ಬೇಕ್ರಿ, ಕೆಟ್ಟತನವನ್ನು ಬಿಡ್ಬೇಕ್ರಿ, ಒಳ್ಳೆಯದನ್ನು ಮಾಡ್ರಿ, ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವರಲ್ಲಿ ಕೇಳ್ಕೊಳ್ರಿ ಹೇಳುವಾಗ ಅನೇಕರು ಕೇಳ್ಕೊಳ್ತಾರೆ, ಅನೇಕರು ಕೇಳುವುದಿಲ್ಲ. ಏನ್ ಬಿಡಿ ಅವ್ರು ಹೇಳುದು ಅನ್ನುವಂತ ಆಲೋಚನೆ ನಮಗೆ ಬಂದಾಗ ನಾವೇನ್ ಮಾಡ್ತೇವೆ, ಪ್ರಶ್ನೆ ಮಾಡ್ತೇವೆ. ಇದು ಒಂದು ನಿಗೂಢವಾದಂತ ವಿಷಯವಾದದ್ದು, ಅದಕ್ಕೆ ವಿವರಣೆ ನೀಡಲು ಸಾಧ್ಯವಿಲ್ಲ. ನಾವು ಎಷ್ಟು ಹೇಳಿದ್ರು ನೀವು ಕೇಳದೆ ಹೋದಂತ ಪಕ್ಷದಲ್ಲಿ ನಾವೇನೋ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನು ನನ್ನ ಜೊತೆಲಿ ಎದ್ದುಕೊಂಡು ನನಗೆ ತಿಳಿಸುವಾಗ, ನನಗೆ ಹೇಳುವಾಗ, ನೀನು ಇದನ್ನು ಮಾಡಬೇಡಪ್ಪ, ಇದು ಕೆಟ್ಟದ್ದು ಅಂತ ಹೇಳುವಾಗ ನಾವು ಎಷ್ಟು ಜನ ಆ ಪವಿತ್ರಾತ್ಮನ ಮಾತನ್ನ ಕೇಳಿ ಆ ಕೆಟ್ಟತನವನ್ನ ಬಿಟ್ಟು ಒಳ್ಳೆತನಿಗೆ ಬರೋರಾಗಿದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಕೂಡಿ ಬಂದಿರತಕ್ಕಂಥ ನಾವು ಇವತ್ತಿನಲ್ಲಿ ಅರ್ಥ ಮಾಡಿಕೊಂಡಾಗ, ಇವತ್ತಿನಲ್ಲಿ ನಾನು ಮತ್ತು ನೀವು ತಿಳ್ಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಹೌದು
ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅನ್ನುವಂತ ಜ್ಞಾನವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ಇವತ್ತಿನಲ್ಲಿ ನಾನು ಉಪಯೋಗಿಸ್ಕೊಳ್ಬೇಕಾಗಿದೆ. ಉಪಯೋಗಿಸಿಕೊಳ್ಳದೆ ಹೋದಂತ ಪಕ್ಷದಲ್ಲಿ ನಾವೇನ್ ಮಾಡ್ತೇವೆ? ಕೆಟ್ಟದಲ್ಲೇ ಇರ್ತೇವೆ. ಯಾಕೆ ಈ ಲೋಕದಲ್ಲಿ ಕೆಟ್ಟತನ ಇದೆ ಅನ್ನೋದನ್ನು ಪ್ರಶ್ನೆ ಮಾಡುವಾಗ, ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾಗ ನಾವೇನಾಗಿದ್ದೇವೆ? ಕೆಟ್ಟತನದಲ್ಲಿ ಭಾಗಿಗಳಾಗಿ ಜೀವಿಸ್ತಾ ಇದ್ದೇವೆ. ದೇವರು ಸಹಿಸ್ಕೊಳ್ತಾರ? ನೋಡ್ರಿ, ಆಲೋಚನೆ ಮಾಡೋಣ. ನಾನು ಕೆಟ್ಟತನ ಮಾಡುವಾಗ ದೇವರು ಸಹಿಸ್ಕೊಳ್ತಾರ? ಪ್ರಿಯ ಮಗನೇ, ಮಗಳೇ ಅಂತ ಹೇಳುವಾಗ ಮಗಳು ಯಾವ ರೀತಿ ಇರಬೇಕು? ದೇವರ ಮಾತನ್ನು ಕೇಳ್ಬೇಕಾ ಅಥವಾ ಸೈತಾನನ ಮಾತನ್ನ ಕೇಳ್ಬೇಕಾ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ? ಕೆಟ್ಟದ್ದನ್ನ ಬಿಟ್ಟು ಬಿಡೋರಾಗಿದ್ದೇವೆ. ನಾವು ದೇವರನ್ನ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಸಂಶಯ ಪಡ್ತಾ ಇದ್ದೇವೆ. ನಮಗಿನ್ನೂ ಏನಂತಂದ್ರೆ, ದೇವರು ಎಷ್ಟೋ ಸಾರಿ ನನ್ನನ್ನು ಏನ್ ಮಾಡಿದ್ರೆ, ನಾನು ಕೇಳ್ಕೊಂಡಿದ್ದೇನೆ, ನನಗೆ ಉತ್ತರ ಇಲ್ರಿ ಬೋಧಕರೇ, ನನಗೆ ಉತ್ತರನೇ ಸಿಕ್ಕಿಲ್ಲ ಅಂದ್ಮೇಲೆ ಎಂತ ದೇವರು ನೀವು ಅಂತ ಹೇಳಿ ಪ್ರಶ್ನೆ ಮಾಡೋರಾಗಿದ್ದೇವೆ. ಕೆಲವರಿಗೆ ಏನಂತಂದ್ರೆ ತಕ್ಷಣ ಆಗ್ಬೇಕು. ಕೆಲವರು ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಾನು ಕೇಳಿದ್ದು ತಕ್ಷಣ ಆಗ್ಬೇಕು. ನಾವು ಆಲೋಚನೆ ಮಾಡೋದಿಲ್ಲ. ಯಾಕೆ ಇಷ್ಟು ತಡವಾಗಿದೆ, ಯಾವ ಕಾರಣಕ್ಕಾಗಿ ತಡವಾಗ್ತಾ ಇದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವು ಏನ್ ಮಾಡ್ತದೆ, ಆ ಆಶೀರ್ವಾದ ನಮಗೆ ಸಿಗುತ್ತೆ. ಆದರೆ ಪಾಪದಿಂದ ತುಂಬಿದ ಈ ಲೋಕದಲ್ಲಿ ಕೆಟ್ಟತನವು ತುಂಬಿಕೊಂಡಿದ್ದರೂ, ನೋಡಿ, ಈ ಲೋಕದ ಏನಾಗಿದೆ? ಕೆಟ್ಟತನ ತುಂಬೋಗಿದೆ ಪ್ರಿಯರೇ. ಈ ಕೆಟ್ಟತನವನ್ನ ನಾವು ನೋಡುವಾಗ ನಾವು ಯಾವ ರೀತಿ ಜೀವಿಸಬೇಕು? ನಮ್ಮ ದೇವರು ಏನಾಗಿದ್ದಾರೆ? ಸಂಪೂರ್ಣವಾಗಿ ಒಳ್ಳೆಯವನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ. ಆಮೇಲೆ ಆತನಲ್ಲಿ ನಾವು ಭರವಸೆ ಇಡಬೇಕು. ಇದು ಬಹಳ ಪ್ರಾಮುಖ್ಯ. ದೇವರಲ್ಲಿ ಭರವಸೆ ಇಟ್ಟು ಜೀವಿಸಬೇಕು. ದೇವರ ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ದುಃಖದಲ್ಲಿಯೂ, ವ್ಯಸನದಲ್ಲಿಯೂ ನಾನು ನಿನ್ನನ್ನು ಬಿಡುವುದೇ ಇಲ್ಲ ಅಂತೇಳಿ ಯಾರು ಹೇಳಿದ್ರಂತೀರಾ? ಯಾರಾದ್ರೂ ಹೇಳ್ತೀರಾ? ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ದುಃಖದಲ್ಲಿಯೂ ನಾನು ನಿನ್ನನ್ನು ಬಿಡುವುದೇ ಇಲ್ಲ ಅಂತೇಳಿ ಹೇಳಿದ್ರು ದೊಡ್ಡ ವ್ಯಕ್ತಿ, ಸತ್ಯವೇದದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಯಾರಾದ್ರೂ ಹೇಳ್ತೀರಾ? ಗೊತ್ತಿಲ್ಲ. ಪ್ರಿಯರೇ, ಸತ್ಯವೇದವನ್ನು ಓದುವಾಗ, ಅರ್ಥ ಮಾಡಿಕೊಂಡಾಗ ನಾವು ನೋಡ್ತೇವೆ, ದಾವೀದನು ಏನ್ ಮಾಡಿದ? ದೇವರಲ್ಲಿ ಬೇಡಿಕೊಂಡ. ಆತನ ಕೀರ್ತನೆಗಳನ್ನ ನೀವು ಓದ್ರಿ, ಒಂದೊಂದು ವಾಕ್ಯ ಏನಾಗಿದೆ? ಸತ್ಯವಾಗಿದೆ, ನಿತ್ಯವಾಗಿದೆ. ಆತನೇನ್ ಮಾಡಿದ? ತನ್ನ ದೇವರನ್ನ ಬಿಡಲೇ ಇಲ್ಲ. ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ದುಃಖದಲ್ಲಿಯೂ, ವ್ಯಸನದಲ್ಲಿಯೂ, ತೊಂದರೆಯಲ್ಲಿಯೂ, ಕಷ್ಟದಲ್ಲಿಯೂ, ದುಷ್ಟತನದಲ್ಲಿಯೂ ಆತನೇನ್ ಮಾಡ್ಲಿಲ್ಲ? ತನ್ನ ದೇವರನ್ನ ಬಿಡಲೇ ಇಲ್ಲ. ಇವತ್ತಂದಲ್ಲಿ ನಾವು ಆ ರೀತಿ ಇದ್ದೇವಾ? ನಾವು ಆ ರೀತಿ ಮಾಡೋರಾಗಿದ್ದೇವಾ? ಅರ್ಥ ಮಾಡಿಕೊಳ್ಳೋಣ. ಇವತ್ತಂದಲ್ಲಿ ನಾನು ಮತ್ತು ನೀವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಮ್ಗೆ ಅರ್ಥ ಆಗುತ್ತೆ. ಇದೇನಂತ ಹೇಳಿದ್ರೆ ಪ್ರಾರಂಭದ ಒಂದು ವಿಶೇಷತೆ. ಈ ಪ್ರಾರಂಭದ ವಿಶೇಷತೆಯನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ತಿರುಗಿ ಮುಂದೆ ನಾವು ನೋಡುವಾಗ, ನಾಳೆ ದಿನ ಪಾಠದಲ್ಲಿ ಕೂಡ ನಾವು ಬೇರೆ ವಿಷಯವನ್ನು ಕಲಿತೇವೆ. ಇವತ್ತಿನ ಈ ಪಾಠದಲ್ಲಿ, ಈ ಪ್ರಾರಂಭದಲ್ಲಿ ನಮಗೆ ಕೊಟ್ಟಿರತಕ್ಕಂಥ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ಆತನಲ್ಲಿ ಇದ್ದಂಥ ಪಕ್ಷದಲ್ಲಿ ವಿಶೇಷವಾಗಿ ಪವಿತ್ರಾತ್ಮನ ಸಹಾಯವನ್ನು ನಾವು ಪಡೆದುಕೊಂಡಾಗ ಖಂಡಿತವಾಗಿ ಕೆಟ್ಟತನಕ್ಕೆ ನಾವು ಹೋಗುವುದಿಲ್ಲ, ದುಷ್ಟತನವನ್ನ ನಾವು ಮಾಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ನಮಗೆ ಎಚ್ಚರಿಕೆ ಕೊಡಲಿಕ್ಕೆ ಪವಿತ್ರಾತ್ಮನು ನಮ್ಮ ಸುತ್ತಲಿದ್ದಾರೆ. ನಾನು ಕೆಟ್ಟದ್ದನ್ನು ಮಾಡುವಾಗ, ನೋಡಪ್ಪ ಇದು ಕೆಟ್ಟದ್ದು, ಇದು ನೀನ್ ಮಾಡಬೇಡ ಅಂತ ಹೇಳುವಾಗ ನಾವೇನ್ ಮಾಡ್ಬೇಕು? ಮಾಡಬಾರ್ದು. ಒಂದೊಂದು ಸಾರಿ ನಾವೇನ್ ಮಾಡ್ತೇವೆ? ಸಬ್ಬತ್ತಿಗೆ ಹೋಗೋದಿಲ್ಲ. ಆವಾಗ ಸೈತಾನ್ ಬಂದು ನಮ್ಗೆ ಹೇಳ್ತಾನೆ, ಇವತ್ತು ಒಂದು ವಾರ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ರಿ,
ಇನ್ನು ಬೇಕಾದಷ್ಟು ವಾರಗಳಿದೆ, ಹೋಗ್ಬೋದು, ಇವತ್ತು ಬೇಡ ಬಿಡಿ ಅಂತೇಳಿ ನಾವೇನ್ ಮಾಡ್ತೇವೆ, ಸೈತಾನನ ಮಾತನ್ನ ಕೇಳಿಕೊಂಡು ಮನೆಯಲ್ಲಿ ಉಳಿಯೋರಾಗಿದ್ದೇವೆ. ನೋಡ್ರಿ, ಈ ರೀತಿ ನಮ್ಮಲ್ಲಿ ಏನಂತಂದ್ರೆ ಎಲ್ಲ ಇದೆ, ಆದ್ರೆ ನಾವು ಎಚ್ಚರ ವಹಿಸ್ತಾ ಇಲ್ಲ. ದುಷ್ಟತನ ಇದೆ, ಕೆಟ್ಟತನ ಇದೆ, ಒಳ್ಳೆಯದಿದೆ, ಎಲ್ಲವೂ ಇದೆ. ಯಾವುದನ್ನು ಆರಿಸಿಕೊಳ್ಬೇಕನ್ನುವುದು ನನ್ನ ಮತ್ತು ನಿಮ್ಮ ನಿರ್ಧಾರ. ಸ್ವಾಮಿ ಹೇಳಿದ್ರು, ಒಳ್ಳೆಯದನ್ನು ಆರಿಸ್ಕೊಳ್ರಿ, ಕೆಟ್ಟದನ್ನು ಬಿಟ್ಟು ಬಿಡ್ರಿ ಅಂತ ಹೇಳುವಾಗ ನಾವು ಎಷ್ಟು ಜನ ಇದನ್ನು ಮಾಡೋರಾಗಿದ್ದೇವೆ. ಅದಕ್ಕಾಗಿ ಹೇಳುವಂತದ್ದಾಗಿದೆ, ದುಷ್ಟರಿಂದ ದೂರ ಇರ್ರಿ. ಗಾದೆ ಹೇಳುತ್ತೆ ಏನಂತಂದ್ರೆ, ದುಷ್ಟರಿಂದ ದೂರವಿರ್ರಿ. ನಾವೆಷ್ಟು ಜನ ಇದನ್ನು ಪಾಲಿಸ್ತೇವೆ? ಹೇಳ್ತೇವೆ ಹೊರತು ಅದರ ಪ್ರಕಾರ ನಾವು ನಡೆಯುವುದಿಲ್ಲ. ದೂರವಾಗಿದ್ದೇವ? ಇಲ್ಲ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ನಮ್ಮ ದುಷ್ಟತನದ ಸಮಸ್ಯೆಯನ್ನು ನಾವು ತಿಳ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ, ಖಂಡಿತವಾಗಿ ಆ ದುಷ್ಟತನವನ್ನು ನಾವು ಬಿಟ್ಟು ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಸ್ವಾಮಿ ಏನ್ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಹಗಲಲ್ಲಿ ರಾತ್ರಿಯಲ್ಲಿ, ಎಂತ ಕಷ್ಟದಲ್ಲಿ, ಎಂತ ತೊಂದರೆಯಲ್ಲಿ ಕೂಡ ಸ್ವಾಮಿನಾಗಿದ್ದಾರೆ, ನಮ್ಮ ಜೊತೆಲಿದ್ದಾರೆ. ಪವಿತ್ರಾತ್ಮನು ನಮ್ಮ ಜೊತೆಲಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆಲಿದ್ದೇನೆ ಅಂತ ಹೇಳುವಾಗ ನಾವೆಷ್ಟು ಜನ ಅದನ್ನ ಮಾತನ್ನ, ಪವಿತ್ರಾತ್ಮನ ಮಾತನ್ನ ಕೇಳೋರಾಗಿದ್ದೇವೆ, ದೇವರ ಮಾತನ್ನ ಕೇಳೋರಾಗಿದ್ದೇವೆ ಅನ್ನುವಂತ ಆಲೋಚನೆ ಮಾಡಿದಾಗ ಖಂಡಿತವಾಗಿ ನಾವೇನ್ ಮಾಡಲ್ಲ ಅಂತಂದ್ರೆ, ಆ ದುಷ್ಟತನವನ್ನ ಮಾಡೋದಿಲ್ಲ, ಕೆಟ್ಟತನವನ್ನ ಮಾಡೋದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾನು ಮತ್ತು ನೀವು ಇವತ್ತಿನ ದಿನದಲ್ಲಿ ಈ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವಿಸುವ ಹಾಗೆ ನಾವು ಏನ್ ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಶ್ರೀಮತಿ ವೈಟಮ್ಮನವರು ಬಹಳ ವಿಶೇಷವಾಗಿ ಏನ್ ಮಾಡಿದ್ದಾರೆ, ಇದನ್ನು ತಿಳಿಸಿದ್ದಾರೆ. ನೀವು ಈ ರೀತಿ ಮಾಡ್ರಿ, ಈ ರೀತಿ ನಡೆದುಕೊಳ್ರಿ, ಈ ರೀತಿ ನಡೆದಂತ ಪಕ್ಷದಲ್ಲಿ ನಿಮಗೆ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು, ನಿಮ್ಮ ಮಕ್ಕಳಿಗೆ ಒಳ್ಳೆಯದು. ತಿಳಿಸ್ರಿ ನಿಮ್ಮ ಮಕ್ಕಳಿಗೆ, ಕೆಟ್ಟದ್ದನ್ನು ಮಾಡುವಾಗ ಇದನ್ನು ಮಾಡಬೇಡ್ರಿ. ದುಷ್ಟರಾಗಿ ಜೀವಿಸುವಾಗ ಅವ್ರಿಗೆ ಏನು ಹೇಳ್ಬೇಕಾಗಿದೆ, ಇದು ದುಷ್ಟತನಪ, ಇದನ್ನು ಮಾಡಬೇಡ ಅಂತ ಹೇಳುವಂತಹ ಸಮಯದಲ್ಲಿ ಅನೇಕರು ಕೇಳ್ತಾರೆ, ಅನೇಕರು ಕೇಳೋದಿಲ್ಲ. ಆದ್ರೆ ಒಂದು ವೇಳೆ ಅವ್ರು ಕೇಳದೆ ಹೋದಂತಹ ಪಕ್ಷದಲ್ಲಿ ಅವರಿಗೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಪ್ರಾರ್ಥನೆ ಮಾಡ್ಬೇಕಾಗಿದೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರಿರ್ತಕ್ಕಂಥ ದುಷ್ಟತನವನ್ನ, ಅವರಿರ್ತಕ್ಕಂಥ ಕೆಟ್ಟತನವನ್ನು ಸ್ವಾಮಿ ಏನ್ ಮಾಡ್ತಾರೆ, ಹೋಗಲಾಡಿಸುವರಾಗಿದ್ದಾರೆ. ಅಂತ ದೇವರು ನನ್ನ ಜೊತೆಯಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರಿಯರೇ. ಆ ಪ್ರಕಾರ ಇವತ್ತಿನಲ್ಲಿ ನಾವೇನ್ ಮಾಡೋಣ, ಆ ದುಷ್ಟತನವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ ಸ್ವಾಮಿ ನನಗೂ ಮತ್ತು ನಿಮಗೆ ಸಹಾಯ ಮಾಡಲಿ ಅನ್ನುವುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಆಮೇನ್. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಬೋಧಕರಾದಂತ ಯಶವಂತ್ ಸಾರ್ಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಇನ್ನೂ ಅತ್ಯಧಿಕವಾಗಿ ಆತ್ಮನ ಬಲದಿಂದ ತುಂಬಿಸಿ ಮುಂದಿನ ಪಾಠಗಳನ್ನು ನಡೆಸುವ ಹಾಗೆ ತನ್ನ ಸೇವೆಯಲ್ಲಿ ಆಶೀರ್ವದಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಬೇಡ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಪಾಠ ಮತ್ತು ಈ ವಾರದ ಪಾಠದ ಕುರಿತಾಗಿ ಅಥವಾ ಕಳೆದ ದಿನಗಳಲ್ಲಿ ಕಲಿತಂತ ಪಾಠದ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದದ್ದು ಅಥವಾ ಇರುವಂತ ಪ್ರಶ್ನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ನೀವು ಅದನ್ನ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಈ ದಿನದ ಮುಖ್ಯವಾದ ಪ್ರಾರ್ಥನೆಯನ್ನ ಸಹೋದರ ಡೇವಿಡ್ ರಾಯಚೂರ್ ಅವರು ಮಾಡಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ತೇನೆ. Continue to pray for Vinayak and Vikram. ವಿಕ್ರಮ್, ಓಕೆ. ಜೊತೆಗೆ ಸಹೋದರಿ ರಮ್ಯಾ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ.
ಅವರ ಜೊತೆಯಲ್ಲಿ ಇನ್ನೊಬ್ರು ಪ್ರಾರ್ಥನೆಗಾಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. PUC ಪರೀಕ್ಷೆ ಎಕ್ಸಾಮ್ಸ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಬ್ಬತ್ತಲ್ಲಿ ಎಕ್ಸಾಮ್ಸ್ ಬಿದ್ದಿದೆ, ಅದರ ಪರಿಹಾರಕ್ಕಾಗಿ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರ ಡೇವಿಡ್ ಪ್ರಾರ್ಥನೆ ಮಾಡ್ತೀರಾ? ಹಾ ಸರ್, ಮೇಘನ ಅವರಿಗಾಗಿ, ರಮ್ಯಾ ಗರ್ಭಗಳಿಗಾಗಿ, ರಮ್ಯಾ, ಗಾಯತ್ರಿ, ಮೇಘನ, ವಿನಯ್, ವಿಕ್ರಮ್ ಮತ್ತು ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ. ವಿನಯ್, ವಿಕ್ರಮ್, ಪದ್ಮಿನಿ ಅಮ್ಮಗಳು ಪದ್ಮಿನಿ ಅಮ್ಮಗಳು ಅವ್ರಿಗೋಸ್ಕರ, ಶ್ರೀಮತಿ ಪದ್ಮಿನಿ ಅವ್ರಿಗೋಸ್ಕರ, ಅವ್ರ ಮಂಡಿ ನೋವಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಮ್ ಸರ್. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಇಂದು ಕರ್ತನೆ ಝೂಮ್ ಮಾಧ್ಯಮದಲ್ಲಿ ಕರ್ತನೆ ಕೆಟ್ಟತನವು ಭೂಮಿಯ ಮೇಲೆ ಯಾವ ಒಂದು ಕಾರಣಕ್ಕಾಗಿ ತುಂಬಿದೆ ಎಂಬುದಾಗಿ ಸ್ವಾಮಿ ಇಂದು ಪಾಠದಲ್ಲಿ ನಾವು ಕಲ್ತಿದ್ದೀವಿ ಸ್ವಾಮಿ. ಅದಕ್ಕಾಗಿ ಕರ್ತನೆ ಇಂದು ಸಬ್ಬತ್ ಪಾಠಶಾಲೆ ಹೇಳಿರುವಂತ ನಿಮ್ಮ ದಾಸರ ಮುಖಾಂತರ ಬಂದಂತ ಪ್ರತಿಯೊಂದು ಮಾತು ಕೂಡ ಸ್ವಾಮಿ ನಮ್ಮ ಹೃದಯದಲ್ಲಿ ಅದನ್ನು ಭದ್ರವಾಗಿ ಇಟ್ಕೊಂಡು ನಾವು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಮತ್ತು ವಿಶೇಷವಾದ ರೀತಿಯಲ್ಲಿ ಕರ್ತನೆ ನಾವು ಕೆಟ್ಟತನದಲ್ಲಿ ಬೀಳಲಾರದೆ ಕರ್ತನೆ ನಿಮ್ಮ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದು ಕರ್ತನೆ ಕೆಟ್ಟತನಕ್ಕೆ ಮೂಲಾಧಾರನಾಗಿರುವಂತ ಸೈತಾನನಿಂದ ದೂರ ಇದ್ದು ಸ್ವಾಮಿ ನಿಮ್ಮ ವಾಕ್ಯಗಳಲ್ಲಿ ನಾವು ಜೀವಿತವಾಗಿದ್ದು ಕರ್ತನೆ ವಾಕ್ಯವನ್ನು ಅನುದಿನವೂ ಮರೆತು ಹೋಗ್ಲಾರ್ದೆ ಸ್ವಾಮಿ ನಾವು ನೆನೆಸ್ಕೊಂಡು ಅದರಲ್ಲಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ಈಗ ಸ್ವಾಮಿ ಸೈತಾನನು ನಿಮ್ಮನ್ನು ನಂಬಿದಂತ ಮಕ್ಕಳನ್ನು ಸ್ವಾಮಿ ಯಾವತ್ತು ನಾನು ಮೋಸ ಮಾಡಲಿ ಎಂಬುದಾಗಿ ಅವನು ಮರಳುಗೊಳ್ಳುವ ಅವನಾಗಿ ತಿರುಗುತ್ತಾ ಇದ್ದಾನೆ ಸ್ವಾಮಿ. ನಾವು ಅವನ ಸೈತಾನ ಶೋಧನ ಅಂಧಕಾರ ಶಕ್ತಿಗೆ ನಾವು ಒಳಗಾಗಲಾರದೆ ಕರ್ತನೆ ಯಾವಾಗ್ಲೂ ನಾವು ಎಚ್ಚರವಾಗಿದ್ದು ನಾವು ನಿಮ್ಮಲ್ಲಿ ಪ್ರಾರ್ಥಿಸುವಂತ ಮಕ್ಕಳಾಗಿರುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ದಾವೀದನು ಸ್ವಾಮಿ ಈಗ ಕರ್ತನೆ ತನ್ನ ಯಾವಾಗ್ಲೂ ನಿಮಗೆ ಮೊರೆಯನ್ನು ಇಡ್ತಿದ್ದನು ಸ್ವಾಮಿ, ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ದಾನಿಯೇಲನು ಕೂಡ ನಿಮಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಸ್ವಾಮಿ. ನಾವು ಕೂಡ ಸ್ವಾಮಿ ಈ ಲೋಕದಲ್ಲಿ ಯಾವಾಗ್ಲೂ ನಿಮಗೆ ಪ್ರಾರ್ಥನೆಯನ್ನು ಮಾಡುವಂತ ಮಕ್ಕಳಾಗಿ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ನಾವು ಸ್ವಾಮಿ ಸೈತಾನ ಶೋಧನೆ ಅಂಧಕಾರ ಶಕ್ತಿಗಳಿಗೆ ಒಳಗಾಗ್ಲಾರದೆ ಎಚ್ಚರವಾಗಿದ್ದುಕೊಂಡು ನಿಮಗೆ ಪ್ರಾರ್ಥಿಸಿ ಸ್ವಾಮಿ ನಾವು ಈ ಲೋಕವನ್ನು ಜಯಿಸಿ ಆ ಒಂದು ಪರಲೋಕ ರಾಜ್ಯದ ಕಡೆಗೆ ನಾವು ಹೋಗುವಂತ ಮಕ್ಕಳಾಗಿ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಈಗ ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೊಟ್ಟಿರುವಂತವರನ್ನು ಜ್ಞಾಪಿಸ್ಕೋ ಸ್ವಾಮಿ. ರಮ್ಯಾ ಅವರ ಗರ್ಭಫಲಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅವರ ಗರ್ಭಫಲವನ್ನು ನೀವು ಮುಟ್ಟಿರಿ ಸ್ವಾಮಿ. ಈಗ ಸ್ವಾಮಿ ಅನ್ನಳನ್ನು ಸ್ವಾಮಿ ಪ್ರಾರ್ಥನೆ ಕೇಳಿ ಅವರಿಗೆ ಗರ್ಭವನ್ನು ದಯಪಾಲಿಸಿ ಸಮುವೇಲನನ್ನು ಕೊಟ್ಟಿರಿ ಸ್ವಾಮಿ. ಅದೇ ರೀತಿಯಾಗಿ ರಮ್ಯಾ ಅಮ್ಮವರನ್ನು ಜ್ಞಾಪಿಸ್ಕೊಂಡು ಅವರಿಗೆ ಗರ್ಭಫಲವನ್ನು ನೀವು ದಯಪಾಲಿಸಿ ಬಲಪಡಿಸಿರಿ ಸ್ವಾಮಿ. ಮತ್ತು ಗಾಯತ್ರಿ ಅವರನ್ನು ಕೂಡ ಸ್ವಾಮಿ ನೀವು ಜ್ಞಾಪಿಸ್ಕೊಂಡು ಅವ್ರಿಗಿರುವಂತ ಎಲ್ಲಾ ಒಂದು ಸಮಸ್ಯೆಗಳಿಂದ ಬಿಡಿಸಿ ಅವರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ ಸ್ವಾಮಿ. ಅವರಿಗೆ ಯಾವ ಒಂದು ಸಮಸ್ಯೆ ಇದೆ ನಮಗೆ ಗೊತ್ತಿಲ್ಲ ಸ್ವಾಮಿ, ಅದು ಸಹಾಯವನ್ನು ದಯಪಾಲಿಸ್ರಿ. ಮತ್ತು ಲೋಕೇಶ್ ಅಂಕಲ್ ಅವರಿಗಾಗಿ ಸ್ವಾಮಿ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಸ್ವಾಮಿ ಅವರು ಯಾವೊಂದು ಸಮಸ್ಯೆದಲ್ಲಿದ್ದಾರೋ ಯಾವೊಂದು ಅನಾರೋಗ್ಯದಲ್ಲಿದ್ದಾರೋ ನಿಮಗೆ ಗೊತ್ತುಂಟು ಸ್ವಾಮಿ. ಅವರ ಹೃದಯದ ಆಲೋಚನೆಗಳು ನಿಮಗೆ ಗೊತ್ತಿದೆ ಸ್ವಾಮಿ. ಅವರ ಹೃದಯದ ಆಲೋಚನೆಗಳು ತಿಳಿದುಕೊಂಡು ಸ್ವಾಮಿ ಅವರಿಗೆ ಸ್ವಾಮಿ ಸಹಾಯವನ್ನು ದಯಪಾಲಿಸಿ ಕರ್ತನೆ ಅವರನ್ನು ಬಲಪಡಿಸಿರಿ ಸ್ವಾಮಿ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಸ್ವಾಮಿ ನೀವು ನಡೆಸಿರಿ ಕರ್ತನೆ. ಅವರನ್ನು ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಆ ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮ ಬಲವಾದ ಹಸ್ತದಿಂದ ಸ್ವಾಮಿ ಸಹಾಯವನ್ನು ದಯಪಾಲಿಸಿರಿ. ಮತ್ತು ಸ್ವಾಮಿ PUC ಎಕ್ಸಾಮ್ಗಾಗಿಯೂ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಎಕ್ಸಾಮ್ ಬರ್ದಿರುವಂತವರನ್ನು ಕೂಡ ನೀವು ಆಶೀರ್ವದಿಸಿರಿ. ಎಕ್ಸಾಮ್ಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಒಳ್ಳೆ ಉತ್ತಮವಾದ ಪರೀಕ್ಷೆಯಲ್ಲಿ ಸ್ವಾಮಿ ಒಳ್ಳೆ ಉತ್ತೀರ್ಣನಾಗುವಂತೆ ಸಹಾಯವನ್ನು ದಯಪಾಲಿಸಿರಿ. ಮತ್ತು ವಿನಯ್ಗಾಗಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ವಿಕ್ರಮ್ಗಾಗಿಯೂ ವಿನಯ್ಗಾಗಿಯೂ ಸ್ವಾಮಿ ನೀವು ಅವರನ್ನು ಜ್ಞಾಪಿಸ್ಕೊಂಡು ಸ್ವಾಮಿ ಅವ್ರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿರಿ ಸ್ವಾಮಿ. ಅವರನ್ನು ಬಲಪಡಿಸಿರಿ ಸ್ವಾಮಿ. ಮತ್ತು
ಸ್ವಾಮಿ ಕೊನೆಯದಾಗಿ ಕರ್ತನೆ ಮಂಡ್ಯ ನೋವು ಇದ್ದುವಂತ ಪದ್ಮ ಅವರಿಗೆ ಅಂಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅವರನ್ನು ಕೂಡ ನೀವು ಜ್ಞಾಪಿಸ್ಕೊಂಡು ಸ್ವಾಮಿ, ಅವ್ರಿಗಿರುವಂತ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿರಿ, ಸಹಾಯವನ್ನು ಮಾಡಿರಿ. ಆರೋಗ್ಯದಾಯಕನಾಗಿರುವಂತ ಯೇಸುವೆ, ನೀವು ಆರೋಗ್ಯ ಕೊಡುವಂತ ದೇವರಾಗಿದ್ದೀರಿ ಸ್ವಾಮಿ. ನಾವು ಬಂದು ಸ್ವಾಮಿ ಮೊಣಕಾಲೂರಿ ನಿಮ್ಮನ್ನು ಪ್ರಾರ್ಥಿಸುವಂತ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವ ದೇವರು ನೀವೆಂದು ನಾವು ನಂಬುತ್ತಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ಸ್ವಾಮಿ, ಸದುತ್ತರವನ್ನು ದಯಪಾಲಿಸಿರಿ ಕರ್ತನೆ. ಈಗ ಕರ್ತನೆ, ಈ ಝೂಮ್ ಕುಟುಂಬವನ್ನು ನಡೆಸ್ಕೊಂಡು ಹೋಗುವಂತ ನಿಮ್ಮ ದಾಸರನ್ನು ಜ್ಞಾಪಿಸ್ಕೊರಿ ಸ್ವಾಮಿ. ರಾಜು ಬೋಧಕರನ್ನು ಜ್ಞಾಪಿಸ್ಕೊಂಡು ಅವರು ಮಾಡುವಂತ ಸೇವೆಯನ್ನು ಜ್ಞಾಪಿಸ್ಕೊಂಡು ಅವರನ್ನು, ಅವ್ರ ಮಕ್ಕಳನ್ನು, ಅವ್ರ ಧರ್ಮಪತ್ನಿಯನ್ನು, ಅವ್ರ ಸೊಸೆಂದರನ್ನು, ಮೊಮ್ಮಕ್ಕಳನ್ನು ಜ್ಞಾಪಿಸ್ಕೊಂಡು ಸ್ವಾಮಿ, ಇನ್ನ ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಅವರು ನಿಮ್ಮ ಸುವಾರ್ತೆ ಸಾರುವ ಹಂಬಲವಿರುವಾಗ ಸ್ವಾಮಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಿರಿ ಕರ್ತನೆ. ಅವರನ್ನು ಇನ್ನ ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಬಲಪಡಿಸಿರಿ ಸ್ವಾಮಿ. ಅವರಿಗೆ ಆರೋಗ್ಯವನ್ನು ಕೊಟ್ಟು ಸ್ವಾಮಿ ಅನೇಕರನ್ನು ಕರ್ತನೆ ಆ ಒಂದು ಪರಲೋಕದ ರಾಜ್ಯದ ಕಡೆಗೆ ಅವರು ತಿರುಗಿಸುವಂತೆ ಅವರನ್ನು ಬಲಪಡಿಸಿ ನಡೆಸಿರಿ ಕರ್ತನೆ. ಮತ್ತು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಈ ಝೂಮ್ ಕುಟುಂಬದಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೋರಿ ಸ್ವಾಮಿ. ಅವರವರ ಕುಟುಂಬಗಳಲ್ಲಿರುವಂತ ಸಮಸ್ಯೆಗಳು ನಿಮಗೆ ಗೊತ್ತಿದೆ ಸ್ವಾಮಿ. ಅವರ ಹೃದಯದ ಆಲೋಚನೆಗಳು ನಿಮಗೆ ಗೊತ್ತಿದೆ ಸ್ವಾಮಿ. ಪ್ರತಿಯೊಬ್ಬರನ್ನು ಕರ್ತನೆ ಜ್ಞಾಪಿಸ್ಕೊಂಡು ಅವರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ ಕರ್ತನೆ. ಸ್ವಾಮಿ, ಅನಾರೋಗ್ಯದಲ್ಲಿರುವಂತ ಪಕ್ಷದಲ್ಲಿ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ. ಮತ್ತು ಸ್ವಾಮಿ ಅನಾರೋಗ್ಯದಲ್ಲಿರುವಂತ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ ಸ್ವಾಮಿ. ಮತ್ತು ಸ್ವಾಮಿ ನನ್ನ ಕುಟುಂಬವನ್ನು ಜ್ಞಾಪಿಸ್ಕೊರಿ, ನನ್ನ ಮಗಳನ್ನು, ನಮ್ಮ ತಾಯಿಯನ್ನು ಜ್ಞಾಪಿಸ್ಕೊಂಡು ಸ್ವಾಮಿ ನಮಗೂ ಕೂಡ ಸ್ವಾಮಿ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದದಿಂದ ತುಂಬಿಸಿ ನಡೆಸ್ಕೊಡ್ತಾ ಬರ್ಬೇಕೆಂದು ಕರ್ತನು, ಒಡೆಯನು, ರಕ್ಷಕನೂ ಆಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಯಶವಂತ್ ಅವರು ಮುಖಾಂತರವಾಗಿ ನಾವು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂತಹ ದೇವರ ಮಹಿಮೆಯು ಮತ್ತು ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆಯು ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆಯೂ, ವಿಶೇಷವಾಗಿ ಪ್ರಾರ್ಥನಾ ಮನವಿಗಳ ಮೇಲೆಯೂ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠದಲ್ಲಿ ಜೊತೆಯಾಗಿದ್ದುಕೊಂಡು ದೇವರನ್ನ ಕೊಂಡಾಡಲು ಕೂಡಿ ಬಂದಂತ ದೇವರ ಮಂದೆಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಮ್ಮ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಉತ್ತಮವಾದ ಪಾಠಕ್ಕಾಗಿ ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರ ಡೇವಿಡ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕಳೆದ ವಾರದ ಎಲ್ಲಾ ದಿನಗಳು ಆಶೀರ್ವಾದದಾಯಕವಾಗಿ ನಮ್ಮನ್ನ ನಡೆಸಿದ್ದಾರೆ. ಈ ವಾರದಲ್ಲಿಯೂ ಆತ್ಮನ ಬಲದಿಂದ, ಪರಲೋಕದ ಶಕ್ತಿಯಿಂದ, ತನ್ನ ದೂತರ ಕಾವಲಿನೊಂದಿಗೆ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ನಡೆಸಿ ಅನುದಿನ ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠದಲ್ಲಿಯೂ ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿ ದೇವರನ್ನ ಸ್ತುತಿಸುವ ಹಾಗೆ, ಕೊಂಡಾಡುವ ಹಾಗೆ, ಆತನ ಮಹತ್ವವನ್ನು ಅರಿಯುವ ಹಾಗೆ ಕರ್ತನು ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಅಭಿಷೇಕಿಸಿ ಉಪಯೋಗಿಸಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ನಮ್ಮೆಲ್ಲರಿಗೂ ಸುಖ ನಿದ್ರೆಯನ್ನು, ಸುಕ್ಷೇಮವನ್ನು ದಯಪಾಲಿಸಿ ಸುರಕ್ಷಿತವಾಗಿ ಬೆಳಗನ್ನ ಕಂಡು ನಾಳೆ ದಿನವನ್ನು ಆಶೀರ್ವಾದದಾಯಕವಾಗಿ ಕಳೆಯುವಂತೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಆತನ ಕೃಪಾಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಶುಭರಾತ್ರಿಯನ್ನು ಹೇಳ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಧನ್ಯವಾದ ಬೋಧಕರೇ, ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯ ಬೋಧಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಮತ್ತು ಶುಭರಾತ್ರಿ. Thank you, Pastor. Thank you, sir. Pastor, study. ಥ್ಯಾಂಕ್ ಯು ಪ್ರೇಮನಾಥ್ ಅವರೇ, ಥ್ಯಾಂಕ್ ಯು. Thank you very much. David sir, thank you for the prayer. Praise the Lord. Praise the Lord.
ಶುಭವಾಗಲಿ. ಕೂಟವನ್ನ ಮುಕ್ತಾಯ ಮಾಡೋಣ.